ಎಲ್ರಿಗೂ ನಮಸ್ಕಾರ. ಪುಷ್ಪಾ ಶೆಟ್ಟಿಸ್ ಕುಕಿಂಗ್ ಡೈರಿಗೆ ಸ್ವಾಗತ. ನಾನಿವತ್ತು ಮಾವಿನಕಾಯಿಯಿಂದ ಒಂದು ಚಟ್ನಿಯನ್ನು ಮಾಡೋಣ ಅಂತಿದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು ನೆಕ್ಕರೆ ಮಾವಿನಕಾಯಿಯನ್ನು ತೊಗೊಂಡಿದ್ದೀನಿ. ಈ ಮಾವಿನಕಾಯಿಯ ಘಮ ಚೆನ್ನಾಗಿರುತ್ತೆ, ಇದರಿಂದ ಚಟ್ನಿ ಮಾಡಿದರೆ ತುಂಬ ಟೇಸ್ಟು. ಆದ್ದರಿಂದ ಒಂದು ನೆಕ್ಕರೆ ಮಾವಿನಕಾಯಿಯನ್ನು ತೊಗೊಂಡು ಬಂದಿದ್ದೀನಿ. ಹಾಗೂ ಈ ಚಟ್ನಿಯನ್ನು ಮಾಡಲಿಕ್ಕೆ ಒಂದು 8 ಹಸಿರು ಮೆಣಸಿನಕಾಯಿನ ತೊಗೊಂಡಿದ್ದೀನಿ, ಒಂದು ಈರುಳ್ಳಿ, ಒಂದು 5 ಎಸಳು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ, ಅರ್ಧ ಇಂಚಿನಷ್ಟು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕ್ಕೋಬೋದು, ಬೇಡ ಅಂದರೆ ಬಿಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಮಾವಿನಕಾಯಿ ಹಾಗೂ ಒಂದು ಗಡಿ ತೆಂಗಿನ ತುರಿಯನ್ನು ತಗೊಂಡಿದ್ದೀನಿ. ಈಗ ಇದ್ರದ್ದು ನೆಕ್ಸ್ಟ್ ಪ್ರೊಸೀಜರ್ ಏನಂತ ನೋಡೋಣ. ಈಗ ಮಾವಿನಕಾಯಿಯ ಸಿಪ್ಪೆನೆಲ್ಲ ತಗೊಳ್ಳೋಣ. ಈ ನೆಕ್ಕರೆ ಮಾವಿನಕಾಯಿಯಿಂದ ಚಟ್ನಿಯನ್ನು ಮಾಡಿದರೆ ಇದರ ಘಮ ಚೆನ್ನಾಗಿರುತ್ತೆ, ಇದು ತುಂಬಾ ಚೆನ್ನಾಗಿ ಬರುತ್ತೆ ಇದರಿಂದ ಚಟ್ನಿ. ಈಗ ಇದರದ್ದು ಸಿಪ್ಪೆನೆಲ್ಲ ತಗೊಳ್ಳೋಣ. ಇದು ಸಿಪ್ಪೆಯನ್ನು ತೆಗಿಬೇಕಂತೇನಿಲ್ಲ, ಕೆಲವೊಂದು ಮಾವಿನಕಾಯಿ ಸಿಪ್ಪೆ ಹಾಕೋದ್ರಿಂದ ಚಟ್ನಿ ಸ್ವಲ್ಪ ಕಹಿ ಆಗುತ್ತೆ, ಆದ್ದರಿಂದ ನಾನಿಲ್ಲಿ ಸಿಪ್ಪೆಯನ್ನು ತೆಗೆದು ಮಾಡ್ತಾ ಇದ್ದೀನಿ. ಈಗ ಸಿಪ್ಪೆನೆಲ್ಲ ತೆಗೆದಿದ್ದೀನಿ ಕ್ಲೀನಾಗಿ. ಇದನ್ನ ಈಗ ಸಣ್ಣ ಸಣ್ಣ ಪೀಸನ್ನಾಗಿ ಕಟ್ ಮಾಡ್ಕೊಳ್ಳೋಣ. ಈ ಮಾವಿನಕಾಯಿಯ ಚಟ್ನಿಯನ್ನು ಅನೇಕ ವಿಧಗಳಲ್ಲಿ ಮಾಡ್ತಾರೆ. ನಾನಿವತ್ತು ಮಾಡುವ ಮಾವಿನಕಾಯಿ ಚಟ್ನಿಗೆ ಇಂಗನ್ನು ಉಪಯೋಗಿಸ್ತಾ ಇಲ್ಲ, ಬೆಳ್ಳುಳ್ಳಿಯನ್ನು ಉಪಯೋಗಿಸ್ತಾ ಇದ್ದೀನಿ. ಇದು ಚೆನ್ನಾಗಿರುತ್ತೆ. ಈಗ ಕುಯ್ದಂಥ ಮಾವಿನಕಾಯಿಯನ್ನು ಮಿಕ್ಸರ್ ಜಾರ್ಗೆ ಹಾಕ್ತಾ ಇದ್ದೀನಿ. ಈಗ ಒಂದು ಮಾವಿನಕಾಯಿ ನಾನು ಕುಯ್ದಿದ್ದೀನಿ, ಅದನ್ನು ಮಿಕ್ಸರ್ ಜಾರಿಗೆ ಹಾಕಿದ್ದೀನಿ. ಹಾಗೆಯೇ ಒಂದು 7-8 ಹಸಿರು ಮೆಣಸಿನಕಾಯಿನ ಚೆನ್ನಾಗಿ ತೊಳೆದು ಹಾಕಿದ್ದೀನಿ. ನೀವು ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಸಣ್ಣ ತುಂಡು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಒಂದು ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಈರುಳ್ಳಿ ಚಿಕ್ಕದಿದ್ರೆ ಒಂದು ಹಾಕ್ಕೊಳ್ಳಿ, ದೊಡ್ಡದಿದ್ರೆ ಒಂದು ಅರ್ಧ ಈರುಳ್ಳಿ ಸಾಕು. ಈರುಳ್ಳಿ ಆಪ್ಷನಲ್ಲು, ನೀವು ಬೇಕಾದರೆ ಹಾಕ್ಕೋಬೋದು, ಬೇಡದಿದ್ರೆ ಬಿಡ್ಬೋದು. ನಾನಿಲ್ಲಿ ಉಪಯೋಗಿಸ್ತಾ ಇದ್ದೀನಿ. ಚಟ್ನಿಯನ್ನು ಇಡೋದಾದರೆ ಈರುಳ್ಳಿಯನ್ನು ಅವಾಯ್ಡ್ ಮಾಡಿ, ಈರುಳ್ಳಿ ಹಾಕೋದು ಬೇಡ. ಕೂಡಲೇ ಮಾಡಿ ಕೂಡಲೇ ತಿನ್ನೋದಾದರೆ ಈರುಳ್ಳಿಯನ್ನು ಉಪಯೋಗಿಸಿ, ಚೆನ್ನಾಗಿರುತ್ತೆ. ಈಗ ಒಂದು ಕಡಿ ತೆಂಗಿನಕಾಯಿ, 1 ಕಪ್ನಷ್ಟು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದನ್ನೀಗ ಮಿಕ್ಸರ್ನಲ್ಲಿ ತರಿತರಿಯಾಗಿ ಚೆನ್ನಾಗಿ ರುಬ್ಕೊಂಡು ಬರೋಣ. ವೀಕ್ಷಕರೇ, ಶುಚಿಯಾದ ಮಾವಿನಕಾಯಿ ಚಟ್ನಿ ಸವಿಯಲು ಸಿದ್ಧವಾಗಿದೆ. ನೋಡಿ, ಇದು ತುಂಬ ನುಣ್ಣಗಾಗಬಾರ್ದು. ಮಾವಿನಕಾಯಿ ಸ್ವಲ್ಪ ಬಾಯಿಗೆ ಸಿಗಬೇಕು, ಅಷ್ಟು ತರಿತರಿಯಾಗಿ ರುಬ್ಬಬೇಕು. ಹೆಚ್ಚಿಗೆ ನೀರು ಸೇರಿಸ್ಕೋಬೇಡಿ, ಸ್ವಲ್ಪ ಗಟ್ಟಿಯಾಗಿ ರುಬ್ಬಿ. ಇದು ಎಲ್ಲದರ ಜೊತೆನೂ ಚೆನ್ನಾಗಾಗುತ್ತೆ, ಗಂಜಿ ಜೊತೆಗೇನು ತುಂಬ ಚೆನ್ನಾಗಾಗುತ್ತೆ. ಹಾಗೂ ದಾಲ್ ಇದ್ದರೆ, ಈ ಥರ ಒಂದು ಚಟ್ನಿ ಇದ್ದರೆ ಅದು ಸಹ ತುಂಬಾ ಚೆನ್ನಾಗಾಗುತ್ತೆ. ಆರೋಗ್ಯಕ್ಕೂ ಸಹ ಮಾವಿನಕಾಯಿ ತುಂಬಾ ಒಳ್ಳೆಯದು. ನಿಮಗೆ ನನ್ನ ಈ ರೆಸಿಪಿ ಇಷ್ಟವಾದಲ್ಲಿ ಪುಷ್ಪಾ ಶೆಟ್ಟಿಸ್ ಕುಕಿಂಗ್ ಡೈರಿ ಇದಕ್ಕೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳ ಜೊತೆನೂ ಹಂಚಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.